ಬೈಲಹೊಂಗಲ ಪಟ್ಟಣದ ಸುನಿಲ್ ಮರ್ಕುಂಬಿ ಅವರ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ರವಿವಾರ ನಡೆದ ವೀರರಾಣಿ ಬೆಳವಡಿ ಮಲ್ಲಮ್ಮನ ಶೋಭಾಯಾತ್ರೆಯ ಕುರಿತು ಚರ್ಚೆ ನಡೆಸಲಾಗಿದ್ದು, ನಾಡಿನ ಶೌರ್ಯ, ಸ್ವಾಭಿಮಾನ ಮತ್ತು ಶ್ರೀಶಕ್ತಿಯ ಪ್ರತೀಕವಾಗಿರುವ ವೀರರಾಣಿ ಬೆಳವಡಿ ಮಲ್ಲಮ್ಮನ ಉತ್ಸವದ ಪ್ರಯುಕ್ತ ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ವಚನಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಬೈಲಹೊಂಗಲ ಪಟ್ಟಣದಿಂದ ಬೆಳವಡಿ ಗ್ರಾಮದವರೆಗೆ ಉತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದು, ಈ ಶೋಭಾಯಾತ್ರೆ ದಿನಾಂಕ 28/2/2026 ಸಂಜೆ 4 ಗಂಟೆಗೆ ಬೈಲಹೊಂಗಲದಲ್ಲಿ ಶುಭಾರಂಭವಾಗಲಿದ್ದು, ಸರ್ವ ಸಮಾಜಗಳ ಮುಖಂಡರು ಹಾಗೂ ಬೈಲಹೊಂಗಲದ ಪೂಜ್ಯರ ಸಮ್ಮುಖದಲ್ಲಿ ಮೆರವಣಿಗೆ ಶೋಭಾಯಾತ್ರೆ ವೈಭವದಿಂದ ಸಾಗಲಿದೆ. ಎಲ್ಲರೂ ಸಮ್ಮತ ಕೊಟ್ಟಿದ್ದಾರೆ. ಸೊ ಈಗ ನಾವು ಯಾವ ರೀತಿ ಮಾಡಬೇಕು, ಈಗ ನಾವು ಎಲ್ಲಿ ಮಾಡಬೇಕು ಅನ್ನೋದು ಒಂದು ಫೈನಲ್ ಆಗಿದೆ. ಬಟ್ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಡಿಸ್ಕಷನ್ ಮಾಡಿ ಅದು ಮುಂದಿದೆ. ಒಂದು ಮಲ್ಲಮ್ಮನ ಬಗ್ಗೆ ಒಂದು ಪೇಂಟ್ಗಳು ಮಾಡ್ತಿದ್ದಾರೆ. ಮಾರ್ಗ ಮಧ್ಯೆ ವಿವಿಧ ಸಂಘಟನೆಗಳು ಪುಷ್ಪಾರ್ಚನೆ ಸಲ್ಲಿಸಿ ವೀರರಾಣಿಯ ಶೌರ್ಯಗಾಥೆಯನ್ನು ಸ್ಮರಣಿಸಲಿವೆ. ಬೆಳವಡಿಯ ಉತ್ಸವದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಸಚಿವರು, ಶಾಸಕರು, ಗಣ್ಯರು ಹಾಗೂ ಸಮಾಜದ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿ ವೀರರಾಣಿ ಮಲ್ಲಮ್ಮ ಅವರ ತ್ಯಾಗ, ಧೈರ್ಯ ಮತ್ತು ದೇಶಭಕ್ತಿಯ ಬಗ್ಗೆ ತಿಳಿಯೋಣ. ಮಹಿಳಾ ಶಕ್ತಿಯ ಜಾಗೃತಿ ಹಾಗೂ ಯುವ ಪೀಳಿಗೆಗೆ ಪ್ರೇರಣೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಕಲ ಸಾರ್ವಜನಿಕರು, ಮಹಿಳೆಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ತಿಳಿಸಿದ್ದಾರೆ. ಸಹಿತ ಬೆಳವಡಿಯ ಮಲ್ಲಮ್ಮಳ ಉತ್ಸವವನ್ನ ನಾವು ಬೈಲಹೊಂಗಲದವ್ರು ಬೆಳವಡಿಯವ್ರು ಅಷ್ಟ ಮಾಡಾಕತ್ತೇವೇನೋ, ನಾವು ಅಟ್ಟ ಮಾಡತ್ತೇವೇನೋ ಅನ್ನುವಂತ ಹೊರಗಿತ್ತು ನಮಗೆ. ನಿಜವಾಗ್ಲು ಇವತ್ತೇನಾಗೈತಿ, ವಚನಾನಂದ ಮಹಾಸ್ವಾಮಿಗಳು ಬರುವುದರಿಂದ ಬಜಾರ್ ಮುಖಾಂತರವಾಗಿ ಹೋಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ನಮ್ಮ ಸರ್ಕಲ್ಗೆ ಹೋದ್ರೆ ಒಳ್ಳೇದಾಗ್ತದ. ಆ ಸಂದರ್ಭದಲ್ಲಿ ಸುಮಾರು 200 ಮೀಟರ್ ಒಣವೆ ರೋಡ್ ಅದರಲ್ಲಿ ಇದರಿಗೆ ಗಾಡಿ ಬಂದ್ರೆ ಪ್ರಾಬ್ಲಮ್ ಆಗ್ತದ. ಆ ಸಮಯದೊಳಗೆ ಪೊಲೀಸರು ಹೊಸ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರ್ತಕ್ಕಂಥ ವಾಹನಗಳನ್ನ ಬೇರೆ ಮಾರ್ಗಕ್ಕೆ ಅವರು ತಿರುಗಿಸ್ತಾರೋ. ಇಲ್ಲಿಂದ ಬಜಾರ್ ಒಳಗ ಅದು ದಾಟಿ ಹೋದ್ರ ಬಹಳ ಒಳ್ಳೇದಾಗ್ತದ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಅವತ್ತಿನ ದಿವಸ ನಾವು ಯಾವ್ಯಾವ ಕಾರ್ಯಕ್ರಮ ಹಾಕೋಬೇಕು, ಹೆಂಗೆ ಮಾಡಬೇಕು ಅನ್ನೋಂಥ ಒಂದು ಸಣ್ಣ ಪರಿಕಲ್ಪನೆ ನಮ್ಮನ್ನು ಪ್ರಸ್ತುತಪಡಿಸುವಂಥ ವಿಚಾರ ಮಾಡಿದ್ರು. ಎಲ್ಲರೂ ನಾವು 3-3:30 APM ಶಾಪ್ ಕೊಡೋದು. ಅಂದ್ರೆ ಇಲ್ಲೆಲ್ಲ ನಾವು ಗಾಡಿ ನಿಲ್ಸಕತ್ತು ಅಂತಂದ್ರೆ ಅವಾಗೆಲ್ಲ ಟ್ರಾಫಿಕ್ ಮಾಡ್ಕೊಳ್ಳೋದು ಬೇಡ. 3:30ಗೆ APM ಶಾಪ್ ಕೂಡಿ APMಸಿಂದ ಅದವ್ರು ಬಂದುಬಿಟ್ಟೆ ನಾವು ಹೊರಗಿನ ಗೇಟ್ಗೆ ಬಂದು ಇಲ್ಲಿ ಚೆನ್ನಮ್ಮ ಮಾಲೆ ಒಂದು ಸೀದಾ ಸಂಗೊಳ್ಳಿ ಮೂರ್ತಿ ಮಾಲೆ ಪಟಾಕ ಹಾಕಿ ಚೆನ್ನಮ್ಮ ಸಮಾಧಿಗೆ ಅದವ್ರು ಹೋಗೋದು. ಅಲ್ಲಿ ಹೋಗಿ ಬಳಸ್ಕೊಂಡು ನಮಗೂ ಎಲ್ಲ ಗಾಡಿ ಪಟಾಕ ಹಾಕೊಂಡ್ರೆ ಕನ್ಫ್ಯೂಷನ್ ಏನಿತ್ತು, ಬೆಳವಡಿ ವೀರಭದ್ರೇಶ್ವರ ಗುಡಿ ಮಠ ಹೋಗೈತೆ, ಅಲ್ಲಿಂದ ಮುಂದೆ ಹೋಗತ್ತೆ ಇಲ್ಲೋ ರ್ಯಾಲಿ ಅನ್ನುವಂತ ಒಂದು ಕನ್ಫ್ಯೂಷನ್ ಇತ್ತು. ಈಗ ನಮ್ಮ ಊರಾಗ ಏನೋ ಒಂದು ರ್ಯಾಲಿಗಳು ನಡೆದ್ರ ಹಿಂಗ ಯಾವಾಗಿದ್ರು ಬೆಳವಡಿ ಊರೊಳಗ ದಾಟಿ ಹೋಗ್ತಾವ, ಏನು ಸಮಸ್ಯೆ ಅಂತೂ ಏನು ಆಗುದಿಲ್ಲ. ಅದಕ್ಕೆ ಸೀದಾ ಈ ನಮ್ಮ ಫಸ್ಟ್ ಇಲ್ಲಿ ಹೋಗ್ಬಿಟ್ರೆ ನಾವು ಮಲ್ಲಮ್ಮನ ಸರ್ಕಲ್ಗೆ ಹೋಗ್ಬಿಡ್ತೇವೆ. ಬರೀ ಬಾಳ ದೂರ ಇಲ್ಲ ಸರ್, ಅದು ಬರೀ 200 ಮೀಟರ್ ದಾರಿ ಅಷ್ಟ ಐತಿ. ಆ ಕಡೆಯಿಂದ ಬರುವಂತ ವಾಹನಗಳನ್ನ ತಡೆ ಹಿಡಿದ್ರೆ ನಾವು ಈ ಕಡೆಯಿಂದ ಸುಗಮವಾಗಿ ಹೋಗ್ಬೋದು. ಆ ಉದ್ದೇಶದಿಂದ ಆ ಕಡೆಯಿಂದ ಬರುವಂತ ಗಾಡಿಗಳನ್ನ ತಡೆ ಹಿಡಿದ್ರೆ ಈ ಕಡೆಯಿಂದ ನಾವು ಈಸಿಯಾಗಿ ಹೋಗ್ಬೋದು ಸರ್. ಶೋಭಾಯಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಯಾರ್ಯಾರು ತಮ್ಮ ವಾಹನಗಳನ್ನ ತೆಗೆದುಕೊಂಡು ಬರ್ತೀರಿ ಅಂತಕ್ಕಂಥವ್ರು ನಮ್ಮ ಹೆಸರು ಮತ್ತು ವಾಹನ ಮೊಬೈಲ್ ನಂಬರ್ ನಮ್ಗೆ ಕೊಟ್ಟರೆ ನಾವು ಆ ವ್ಯವಸ್ಥೆಯನ್ನ ಅಂದ್ರೆ ನಮ್ಮ ಯಾತ್ರೆ ಆಗಿರ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಶೋಭಾಯಾತ್ರೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅಂದ್ರೆ ಅವಾಗ ಏನಪ್ಪ ನಮಗೆ ಬೆಳವಡಿ ಜನ ನಾವು ಅಷ್ಟೇ ಅದೇವಲ್ಲ,
ಯಾಕೆ ಬೈಲಹೊಂಗಲ ಅವ್ರು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಅವಾಗ ನಾನು ನೋಡಿದಂಥ ಫೇಸ್ಬುಕ್ ಆಗಿರ್ಬೋದು, ಒಂದು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ನಮ್ಮ ಗಮನಕ್ಕೆ ಬಂದೈತಿ. ನಾನು ವ್ಯಕ್ತ ಪಡಿಸ್ತಾ ಇದ್ದೀನಿ, ದಯವಿಟ್ಟು ಯಾರು ಮಾನಸಿಕ ಮಾಡ್ಕೊಬಾರ್ದು. ನಮ್ಮ ಸುಭಾಸನ ತುರ್ಮರಿಯವರಾಗಿರ್ಬೋದು, ಸಂತೋಷನ ಅಡ್ಕೋದವರಾಗಿರ್ಬೋದು, ಮತ್ತುಂಬಿ ಸುನೀಲ್ ಅಣ್ಣಾರಾಗಿರ್ಬೋದು, ಮಂತೇಶನ ಮತ್ತಿಕೊಪ್ಪ ಅನ್ನೋದು ಯಾವಾಗ ನಾವು ಕೇಳ್ತಿದ್ದಾಗ ಇವು ಹೋಗ್ತಾ ಇದೀವಿ, ವೈರಲ್ ಆಗ್ತಾ ಇದೆ ಅಂತೇಳಿ. ಆದ್ರೆ ಇವತ್ತಿನ ದಿವಸ ಇದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಆಗ್ತಾ ಇದೆ ಅಂದರೆ ಹರಿಹರದ ಸ್ವಾಮಿಗಳು ಶ್ರೀಗಳು ಒಂದು ಫೋಟೋವನ್ನ ಲಾಂಚ್ ಮಾಡ್ತಾರೋ ಅದು ಅದನ್ನ ಊರೊಳಗದು ಎಲ್ಲರೂ ಸೇರಿ ಅವರು ಅದನ್ನ ನೋಡೋಣ. ಆಮೇಲೆ ಬೆಳಗಾವಿ ಏನು ನಮ್ಮ ಫ್ರೆಂಡ್ನ ದಿ ಹೈಯೆಸ್ಟ್ ಪ್ಯಾನ್ ಮಾಡೋದು ನಿಮ್ಗೆ ಏನಿಲ್ಲ ಅದನ್ನು ಏನು ರೂಪಾಯಿ ಫ್ರೀಯಾಗಿ ಅಡ್ವೈಸ್ ಮಾಡಿಸಿ ಎಷ್ಟು ಜನ ಪುಸ್ತಕ ಮಾಡಿಸ್ತೀವಿ ಅದನ್ನು ಸ್ವಲ್ಪ ನಮ್ಮ ಬಿಗಿನರ್ಸ್ ಕೊಡ್ತಾರೆ. ನೀವು ಅದನ್ನು 5 ಲಕ್ಷ ಪ್ಯಾನ್ ಕೊಡೋದು ಸೊ ಅದನ್ನ ಹಾಗೂ ಇದೇ ಸಂದರ್ಭದಲ್ಲಿ ಬೈಲಹೊಂಗಲ ಪಟ್ಟಣದ ಪ್ರಮುಖ ಗಣ್ಯರು, ಬೆಳವಡಿ ಗ್ರಾಮದ ಸಮಾಜ ಸೇವಕರು ಈ ಒಂದು ಬೆಳವಡಿ ಮಲ್ಲಮ್ಮನ ಶೋಭಾಯಾತ್ರೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು.